ತಮ್ಮ ತಮ್ಮ ಕುರ್ಚಿಗಳಲ್ಲಿ ಕೂತ್ಕೊಂಡು ತಮ್ಮ ನ್ಯಾಯಯುತವಾದ ಬೇಡಿಕೆಗೆ ಹೋರಾಟವನ್ನು ಸಂಘಟಿಸಿ ಈ ಹೋರಾಟದ ಮೂಲಕ ನಮ್ಮ ಬೇಡಿಕೆ ಈಡೇರಲೇಬೇಕು ಅಂತೇಳುವ ಕಮಿಟ್ಮೆಂಟ್ ಜೊತೆಗೆ ಇವತ್ತು ಈ ಫ್ರೀಡಂ ಪಾರ್ಕಿನಲ್ಲಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಈ ಜೈಲಿನ ಒಳಗಡೆ ಇದ್ದಂಥ ದೇಶಾಭಿಮಾನಿಗಳು ಅವರು ಸೈನಿಕರಂತೆ ಈ ದೇಶಕ್ಕೆ ನಿಂತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ನಮ್ಮನ್ನ ಅಡಿಯಾಳವಾಗಿ ಬದುಕುವುದಕ್ಕಿಂತ ಬದುಕದ ಇರುವುದೇ ಲೇಸು ಅಂತ ಹೇಳುವ ದೇಹದೊಂದಿಗೆ ನಮ್ಮನ್ನ ಇವತ್ತು ಸ್ವತಂತ್ರರನ್ನಾಗಿ ಮಾಡಿದಂತ ಈ ಫ್ರೀಡಂ ಪಾರ್ಕಿನಲ್ಲಿ ಅತ್ಯಂತ ಪವಿತ್ರವಾದ ಜಾಗದಲ್ಲಿ ತಮ್ಮ ಕೆಲಸ ಬಿಟ್ಟು ಮನೆ ಮಂದಿಯರನ್ನ ಬಿಟ್ಟು ನಮ್ಮ ಹೋರಾಟಕ್ಕೆ ನೈಜವಾದ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ಹೋರಾಟವನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಪ್ರಪ್ರಥಮ ಬಾರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಈ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಇದರ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದಂತಹ ಡಾಕ್ಟರ್ PM ಷಣ್ಮುಗಯ್ಯನವರೇ, ರಾಜ್ಯ ಸಂಚಾಲಕರಾದಂತಹ ಅಶೋಕ್ M ಸಜ್ಜನ್ ಅವರೇ, ರಾಜ್ಯ ಸಂಚಾಲಕ ಶಂಕರಪ್ಪ ಲಮಾಣಿ ಅವರೇ, ಇನ್ನೋರ್ವ ರಾಜ್ಯ ಸಂಚಾಲಕ SG ಕಿಶೋರೊಟ್ಟಿ ಅವರೇ, ಮಾಂತೇಶ್ B ಹಿರೇಮಠ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ರಾಜ್ಯದ 31 ಜಿಲ್ಲೆಗಳಿಂದಲೂ ಆಗಮಿಸಿದಂಥ ಎಲ್ಲ ನಿವೃತ್ತ ನೌಕರರೇ, ಪತ್ರಕರ್ತ ಮಿತ್ರರೇ ಮತ್ತು ಬಂಧುಗಳೇ, ಇವತ್ತು ವಿಧಾನ ಪರಿಷತ್ತಿನ ಅಧಿವೇಶನವನ್ನು ಮುಗಿಸಿ ನಾನು ಈ ಸಭೆಯಲ್ಲಿ ತಮ್ಮ ಜೊತೆ ಭಾಗವಹಿಸಲು ಬಂದಿದ್ದೇನೆ. ಇವತ್ತು ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ವಿಧಾನ ಪರಿಷತ್ ಶಾಸಕನಾಗಿ ನಾನು ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೊಟ್ಟಿದ್ದೆ. ಅದೇ ರೀತಿ ಗಮನ ಸೆಳೆಯುವಂತಹ ಪ್ರಶ್ನೆಯನ್ನು ಹಾಕಿದ್ದೇನೆ. ನನ್ನ ಪ್ರಶ್ನೆಗೆ ಅದು ಚುಕ್ಕೆ ಗುರುತಿನ ಪ್ರಶ್ನೆ ಆಗಿರಲಿಲ್ಲ. ಹಾಗಾಗಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಆಗಿ ಆ ಪ್ರಶ್ನೆಗೆ ಉತ್ತರವನ್ನ ಸರ್ಕಾರ ಕೊಟ್ಟಿದೆ. ಅದನ್ನು ನಿಮ್ಮ ರಾಜ್ಯ ನಾಯಕರಿಗೆ ನಾನು ಕೊಟ್ಟಿದ್ದೇನೆ. ಸದನದಲ್ಲಿ ಮಾತಾಡಬೇಕು ಈ ಬಗ್ಗೆ ಅಂತ ಅವಕಾಶವನ್ನು ಕೇಳಿದ್ದೆ. ನಾನು ಭಾವಿಸ್ತಾ ಇದ್ದೆ ನಾವು ಎಲ್ಲಿಯಾದರೂ ಸದನ ಪ್ರಾರಂಭದ ದಿನಗಳಲ್ಲಿ ಈ ಹೋರಾಟ ನಡೀತಾ ಇದ್ದಿದ್ರೆ ನಾನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಇಲ್ಲಿ ಹೋಗ್ಬೇಕು, ಮಂತ್ರಿಗಳು ಹೋಗ್ಬೇಕು ಮತ್ತು ನಿಮ್ಮ ಸಮಸ್ಯೆ ಕೇಳಬೇಕು ಅಂತ ಸದನದಲ್ಲಿ ಹೋರಾಟವನ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ಕಳೆದ 3 ದಿನಗಳಿಂದ ಶೂನ್ಯ ವೇಳೆಯ ಪ್ರಸ್ತಾವವನ್ನೇ ತೆಗೆದುಕೊಳ್ಳದೆ ಇದ್ದಕ್ಕಂಥದ್ದು ಮತ್ತು ಅನೇಕ ಸರ್ಕಾರಿ ಮಸೂದೆಗಳನ್ನ ಮಂಜೂರು ಮಾಡಬೇಕಾದಂತಹ ಕಾರಣಕ್ಕಾಗಿ ಆ ಒಂದು ಕೆಲಸ ಕಾರ್ಯ ಈ ಅಧಿವೇಶನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಸರ್ಕಾರಕ್ಕೆ ನಾವು ನೀವೆಲ್ಲರೂ ಸೇರಿ ಅನೇಕ ಬಾರಿ ಮನವಿಗಳನ್ನ ಮಾಡಿದ್ದೇವೆ. ಏನು ನಿವೃತ್ತ ನೌಕರರ ಬೇಡಿಕೆ ಇದೆ, ವೇತನದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಏನಿದೆ ಅದನ್ನ ನೀವು ಅವರಿಗೆ ಕೊಡುವಂತಹದ್ದು ಮತ್ತು ಅವರು ಕೇಳುವಂತಹದ್ದು, ಇದು ಒಂದು ನೈಜವಾದಂತಹ ಬೇಡಿಕೆ ಇದೆ. ಇದಕ್ಕೆ ನಾವು ಸ್ಪಂದಿಸಬೇಕು ಅಂತ ನಾನಂತೂ ಮುಖ್ಯಮಂತ್ರಿಗಳ ಹತ್ರ 3 ಬಾರಿ ನಿಮ್ಮ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಮಾತಾಡಿಸಿದ್ದೇನೆ. ವಿವಿಧ ಇಲಾಖೆಯ ಜನರೊಂದಿಗೆ ಮಾತಾಡಿದ್ದೇನೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ನಿಮ್ಮ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಚರ್ಚೆ ಮಾಡಿದ್ದೇನೆ. ಬಹಳಷ್ಟು ರೀತಿಯಲ್ಲಿ ಕೆಲಸ ಕಾರ್ಯಗಳು, ಅದಕ್ಕೆ ಬೇಕಾದಂತ ಒತ್ತಡಗಳು ನಡೀತಾ ಇದೆ. ಆದರೆ ಯಾವುದೇ ಹೋರಾಟ 28,000 ನೌಕರರು ರಾಜ್ಯಾದ್ಯಂತ ಈ ಒಂದು ಹೋರಾಟದಲ್ಲಿ ಇರಬೇಕಾದ್ರೆ ಬಹಳಷ್ಟು ಗೊಂದಲಗಳು ಇದ್ದೇ ಇರ್ತವೆ. ಗೊಂದಲಗಳು ಇಲ್ಲದಿದ್ರೂ ಗೊಂದಲಗಳನ್ನ ಸೃಷ್ಟಿ ಮಾಡುವಂತ ಜನ ನಮ್ಮಲ್ಲಿ ಜಾಸ್ತಿ ಇದೆ. ಹಾಗಾಗಿ ಗೊಂದಲಕ್ಕಿಂತಲೂ ಸೃಷ್ಟಿ ಮಾಡುವಂತ ಜನರಿಂದ ಸ್ವಲ್ಪ ತೊಂದರೆ ಆಗಿದೆ. ಒಂದು ಗಾದೆ ಇದೆ,
ನಾವು ಚಿಕ್ಕಂದಿರುವಾಗ ಹೇಳ್ತಾ ಇದ್ವಿ, ಸತ್ಯ ಮುಳುಗೋದಿಲ್ಲ, ಸತ್ಯ ಮುಳುಗೋದಿಲ್ಲ. ಸತ್ಯ ಒಂದಲ್ಲ ಒಂದು ದಿವಸ ಅದು ಸತ್ಯದ ಕಡೆಗೇನೆ ನಡೆಯಬೇಕು. ಸ್ವಲ್ಪ ಟೈಮ್ ತಗೊಳ್ಬೋದು, ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಹಾಗಾಗಿ ಸತ್ಯಕ್ಕೆ ದಾರಿ ಇದೆ, ಸತ್ಯಕ್ಕೆ ಜಯ ಇದೆ, ಸತ್ಯಕ್ಕೆ ಜನರ ಬೆಂಬಲ ಇದೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಆದರೆ ಕೆಲವೊಮ್ಮೆ ಸರ್ಕಾರಕ್ಕೆ ಬಹಳ ದೊಡ್ಡ ಮೊತ್ತ ಬೇಕು, 30,000 ಕೋಟಿ ಬೇಕು, 20,000 ಕೋಟಿ ಬೇಕು, 25,000 ಕೋಟಿ ಬೇಕು. ಏಕಗಂಟಿನಲ್ಲಿ ಆ ದುಡ್ಡನ್ನು ಹೇಗೆ ಕೊಡುವುದು, ಹೇಗೆ